ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಿಂದ ಹಾವೇರಿಯವರೆಗೆ ತೆರಳೋ ಪ್ರಯಾಣಿಕರು ವಾಹನ ಸವಾರರು ಯಮಯಾತನೆ ಅನುಭವಿಸುತ್ತಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದ್ದು ಅರೆಬೆರೆ ಕಾಮಗಾರಿಯಿಂದಾಗಿ ನಾಗರಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಒಂದ್ ಕಡೆ ಧೂಳೆಬ್ಬಿಸ್ತಾ ಸಾಕ್ತಾ ಇರೋ ವಾಹನಗಳು, ಇನ್ನೊಂದ್ ಕಡೆ ಮಳೆ ಬಿದ್ದು ಕೆಸರುಮಯ ಆದ ರಸ್ತೆ. ಅದೇ ಧೂಳು ಕೆಸರಿನಲ್ಲೇ ವಾಹನಗಳ ಸಂಚಾರ. ಇದು ಶಿರ್ಸಿಯಿಂದ ಹಾವೇರಿ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 766ರ ಸದ್ಯದ ಪರಿಸ್ಥಿತಿ. 5 ವರ್ಷಗಳಿಂದ ಕುಂಟುತ್ತಾ ಸಾಕ್ತಾ ಇದೆ ರಸ್ತೆ ಕಾಮಗಾರಿ. ಅರೆಬರೆ ಕೆಲಸ, ಪ್ರಯಾಣಿಕರಿಗೆ ನಿತ್ಯ ನರಕ. ಹೌದು, ಈ ಮಾರ್ಗದಲ್ಲಿ ಜನರಿಗೆ ನಿತ್ಯ ನರಕ. ಸುಮಾರು 38 ಕಿಲೋಮೀಟರ್ ಹೆದ್ದಾರಿಯನ್ನ 177 ಕೋಟಿ ರೂಪಾಯಿಗೆ ಆಂಧ್ರ ಮೂಲದ ಅಮ್ಮಾಪುರ ಕನ್ಸ್ಟ್ರಕ್ಷನ್ ಕಂಪನಿಗೆ ಗುತ್ತಿಗೆ ನೀಡಲಾಗಿದೆ. ಕಳೆದ 5 ವರ್ಷದ ಹಿಂದೆ ಕಾಮಗಾರಿ ಆರಂಭಿಸಲಾಗಿತ್ತು, ಆದರೆ ಇನ್ನೂ ಪೂರ್ಣಗೊಂಡಿಲ್ಲ. ಅರೆಬರೆ ಕಾಮಗಾರಿಯಿಂದ ಜನರು ಹೈರಾಣಾಗಿ ಹೋಗಿದ್ದಾರೆ. ಕಳೆದ 5 ವರ್ಷದಿಂದ ನಡೀತಾ ಇದೆ ಈ ಸಾಗರಮಾಲಾ ಯೋಜನೆ, ಸಿರ್ಸಿ ಮತ್ತೆ ಹಾವೇರಿ ಕಾಮಗಾರಿ, ರಸ್ತೆ ಕಾಮಗಾರಿ. ಆದರೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಮಾಡಿದ್ದೇನಪ್ಪ ಅಂದರೆ ಬರೀ ಮಣ್ಣು ಹಾಕಿದ್ದು, ಈ ಕಡೆ ತೆಗ್ದಿದ್ದು, ಆ ಕಡೆ ಹಾಕಿದ್ದು, ಆ ಕಡೆ ತೆಗ್ದಿದ್ದು, ಈ ಕಡೆ ಹಾಕಿದ್ದೆ ಮಾಡಿದ್ದು ಬಿಟ್ಟರೆ 6 ತಿಂಗಳಾಯ್ತು ಅವ್ರು ಬಂದು. ಒಂದೇ 1 ಇಂಚು, ಒಂದೇ ಒಂದು ಅರ್ಧ ಕಿಲೋಮೀಟರ್ ಡಾಂಬಾ ರಸ್ತೆಗಳನ್ನು ಅವ್ರ ಹತ್ರ ಮಾಡಲಿಕ್ಕಾಗಿಲ್ಲ. ಪಕ್ಕಾ ಗಟಾರನ್ನು ಮುಗಿಸ್ಲಿಕ್ಕಾಗಿಲ್ಲ. ಮಳೆಗಾಲದಲ್ಲಿ ನೀರೆಲ್ಲ ಹೋಗುತ್ತೆ, ಜನ ಹೆಂಗೆ ಓಡಾಡಬೇಕು. ಇನ್ನು ಉತ್ತರ ಕನ್ನಡ ಜಿಲ್ಲೆ ವ್ಯಾಪ್ತಿಗೆ ಒಟ್ಟು 15 ಕಿಲೋಮೀಟರ್ ಬರುತ್ತೆ. ಶಿರಸಿ ತಾಲೂಕಿನ ಚಿಪಗಿ, ಇಳಸೂರು, ಗೌಡಳ್ಳಿ, ಸಣ್ಣಕೇರಿ, ಬಿಸಿಲಕೊಪ್ಪ ಸೇರಿದಂತೆ ಇತರೆ ಕಡೆಗಳಲ್ಲಿ ಒಂಚೂರು ಡಾಂಬರ್ ಹಾಕಿಲ್ಲ. ಕೇವಲ ಅಲ್ಲಲ್ಲಿ ಗುಡ್ಡ ಮರಗಳನ್ನ ಕಡಿದು ಹಾಗೆ ಬಿಟ್ಟಿದ್ದಾರೆ. ಹೀಗಾಗಿ ಪ್ರತಿನಿತ್ಯವೂ ಧೂಳು ಮುಗಿಲು ಮುಟ್ಟುತ್ತೆ. ಮಳೆಯಾದ್ರೆ ರಸ್ತೆ ಸಂಪೂರ್ಣ ಕೆಸರುಮಯ. ದೊಡ್ಡ ದೊಡ್ಡ ವಾಹನಗಳು ತೆರಳುವಾಗ ಬೈಕ್ ಸವಾರರ ಗೋಳಂತೂ ಹೇಳೋದೇ ಬೇಡ. ಈಗಾಗಲೇ 2 ಈ ಹೆದ್ದಾರಿ ಕಾಮಗಾರಿಯಿಂದಲೇ ಮೃತಪಟ್ಟಿದ್ದಾರೆ. ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ಜಗತ್ತಿನ 8ನೇ ಅದ್ಭುತ ಅಂತಾನು ಹೇಳ್ಬೋದು ನಾವು. ಯಾಕಂದ್ರೆ ಇಲ್ಲಿ ಜನರ ಸಮಸ್ಯೆಗೆ ಪರಿಹಾರ ಇಲ್ಲ. ಯಾರು ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಬರ್ತಾರೆ, ಮಾಡ್ತಾರೆ, ಹೋಗ್ತಾರೆ. ನಾವು ಆ ಕಾಂಟ್ರಾಕ್ಟರ್ ಎಲ್ಲ ಬಂದಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಜನವಸತಿ ಪ್ರದೇಶ ಏನಿದೆ ಅದನ್ನು ಬಿಟ್ಟು ನೀವು ಮಾಡಿ ಮುಂದೆ. ಈ ಕೇಂದ್ರ ಸರ್ಕಾರ ಅಡಿ ಬರೋದ್ರಿಂದ ಇದನ್ನು ಎಷ್ಟು ಸತಿ ರಿಕ್ವೆಸ್ಟ್ ಮಾಡಿದ್ವಿ, ಯಾರು ಇಲ್ಲಿ ಕೇಳೋರಿಲ್ಲ, ಹೇಳೋರಿಲ್ಲ. MP ಅವರಂತೂ ಇತ್ಲಾಗ ತಲೆ ಹಾಕ್ಲೂ ಇಲ್ಲ, ಮಕ ನೋಡ್ಲೂ ಇಲ್ಲ. ಇಲ್ಲಿ ಜನರ ಜೊತೆ ಚಲ್ಲಾಟವಾಡ್ತಿರೋ ಗುತ್ತಿಗೆದಾರನ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತಂದ್ರೆ ಹೆದ್ದಾರಿ ಕಾಮಗಾರಿ ಬೇಗನೆ ಪೂರ್ಣಗೊಳಿಸಬೇಕು ಅಂತ ನಾಗರಿಕರು ಆಗ್ರಹಿಸಿದ್ದಾರೆ. ದರ್ಶನ್ ನಾಯಕ್, ನ್ಯೂಸ್ 18, ಕಾರವಾರ.